ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಸೋಲಾರ್ ವಿದ್ಯುತ್ ಉತ್ಪಾದಿಸುವ ಅವಕಾಶ ರೈತರಿಗೆ ಕೊಡಿ, ಮುಖ್ಯಮಂತ್ರಿಗಳಿಗೆ ಅಮೀನ್ ಪಾಷಾ ದಿದ್ದಿಗೆ ಮನವಿ. 3 ಜನ ಸಿಬ್ಬಂದಿ ಅಕ್ರಮ ನೇಮಕ, ಸಿಇಒ ಶಾಮೀಲು, ಅಮಾನತಿಗೆ ಕೆಆರ್ಎಸ್ ಪಕ್ಷ ಒತ್ತಾಯ. ನರೇಗಾ ಕಾಮಗಾರಿ ಪರಿಶೀಲನೆ ಮಾಡಿದ ಇಒ ಚಂದ್ರಶೇಖರ್. ನೆಲೆ ಇಲ್ಲದ ಲಕ್ಷ್ಮೀದೇವಿಗೆ ನೆಲೆ ಕಲ್ಪಿಸಿದ ಕಾರುಣ್ಯಾಶ್ರಮ. ವಾರ್ತೆಗಳ ವಿವರ. ಸೋಲಾರ್ ವಿದ್ಯುತ್ ಉತ್ಪಾದಿಸುವ ಅವಕಾಶ ಈ ರಾಜ್ಯದ ರೈತರಿಗೆ ಕೊಟ್ಟರೆ ಕನಿಷ್ಠ 4 ಎಕರೆಯಷ್ಟು ಜಮೀನಿರುವ ರೈತ ಕೂಡ ಹೊಲದ ಬದುಗಳಲ್ಲಿ ಕಡಿಮೆ ಎಂದರೂ 500ರಿಂದ 1000 ಯೂನಿಟ್ ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡಬಹುದೆಂದು ಫೆಬ್ರವರಿ 17ರಂದು ಕರೆದ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಅಮೀನ್ ಪಾಷಾ ದಿದ್ದಿಗೆ ಮನವಿ ಮಾಡಿದರು. ಬರೀ ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿಯವರಿಗೆ ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಯಾಕೆ ಕೊಡುತ್ತೀರಿ? 1 ಯೂನಿಟ್ಗೆ ಇಂತಿಷ್ಟು ಅಂತ ಕನಿಷ್ಠ 3ರಿಂದ 4 ರೂಪಾಯಿ ದರದಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡು ದಿನಗಳು ಹುರುಳಿದಂತೆ 1 ಯೂನಿಟ್ಗೆ 20ರಿಂದ 30 ರೂಪಾಯಿಗೆ ಮಾರಾಟ ಮಾಡುವ ಹುನ್ನಾರ ಅಡಗಿದೆ. ಅದು ಅಲ್ಲದೆ ವಾತಾವರಣದ ಏರುಪೇರಿನಿಂದಾಗಿ, ಮಳೆಯ ವಿಕೋಪದಿಂದಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಬೆಳೆದ ಬೆಳೆಗೆ ಉತ್ತಮ ಬೆಲೆ ಇಲ್ಲ. ಹೀಗಾಗಿ ಈ ರಾಜ್ಯದ ರೈತರು ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿದ್ದಾರೆ. ಈ ದೃಷ್ಟಿಯಿಂದ ರೈತರಿಗೆ ಸೋಲಾರ್ ವಿದ್ಯುತ್ ಉತ್ಪಾದಿಸಲು ಅವಕಾಶ ಮಾಡಿಕೊಡಿ, ಅಂಬಾನಿ, ಅದಾನಿಯವರ ಕೈ ಬಿಡಿ ಎಂದು ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲಹೆ ನೀಡಿ ಮನವಿ ಮಾಡುವ ಜೊತೆಗೆ ನಮ್ಮ ಭಾಗಕ್ಕೆ ನವಲಿ ಜಲಾಶಯ ತುರ್ತಾಗಿ ಕಾಮಗಾರಿ ಪ್ರಾರಂಭಿಸಿ ಮತ್ತು ರೈತರಿಗೆ ಯಾವುದೇ ಬ್ಯಾಂಕಿನಲ್ಲಿ ಸಿಬಿಲ್ ನೋಡದೆ ಬೆಳೆ ಸಾಲ ಕೊಡಲು ಮನವಿ ಮಾಡಿದರು. ತಾಲೂಕಿನ ಸಾಲ್ಗುಂದ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ಕಾನೂನು ಬಾಹಿರವಾಗಿ 3 ಜನ ಸಿಬ್ಬಂದಿಗಳ ನೇಮಕ ಮಾಡಿಕೊಂಡ ಸಿಇಒ ಅವರನ್ನು ಅಮಾನತು ಮಾಡುವಂತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಒತ್ತಾಯ ಮಾಡಲಾಯಿತು. ನಗರದ ಪತ್ರಿಕಾ ಭವನದಲ್ಲಿಂದು ಗುರುವಾರ ಸುದ್ದಿಗೋಷ್ಠಿ ನಡೆಸಿ ರಾಜ್ಯ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿ ನಿರ್ಪಾದಿ ಕೆ ಗೋಮರ್ಶಿ ಮಾತನಾಡಿ, 3 ಜನ ಸಿಬ್ಬಂದಿಗಳ ಅಕ್ರಮ ನೇಮಕಾತಿ ಕುರಿತು ತಾಲೂಕಿನ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರಿಗೆ ದೂರು ಸಲ್ಲಿಸಿದರೂ ಕೂಡ ಈಗಾಗಲೇ ಕೆಲಸ ಮಾಡುತ್ತಿರುವ 3 ಜನ ಸಿಬ್ಬಂದಿಗಳನ್ನು ಕೈಬಿಟ್ಟು ತರಾತುರಿಯಲ್ಲಿ ಯಾವುದೇ ನೇಮಕಾತಿ ಪ್ರಕಟಣೆ ಹೊರಡಿಸದೆ ತಮ್ಮ ಆಪ್ತರನ್ನು ಮಾತ್ರ ಸಂಘದಲ್ಲಿ ಕಾರ್ಯನಿರ್ವಹಿಸಲು ನೇಮಕಾತಿ ಮಾಡಿಕೊಂಡಿದ್ದಾರೆ. ಈ ಅಕ್ರಮ ನೇಮಕಾತಿಯಲ್ಲಿ ಆಡಳಿತ ಮಂಡಳಿ ಮತ್ತು ಸಂಘದ ಸಿಇಒ ಕೆ ವಿರೂಪಾಕ್ಷಪ್ಪ ಕೆಂಗಲ್ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದು, ಈ ವಿಷಯದ ಕುರಿತು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸಿಂಧನೂರು ಉಪವಿಭಾಗ ಇವರ ಕಾರ್ಯಾಲಯಕ್ಕೆ ಮನವಿ ಸಲ್ಲಿಸಲಾಗಿದ್ದು, ಈ ಮನವಿಯನ್ನು ಪರಿಶೀಲಿಸಿದ ಸಹಾಯಕ ನಿಬಂಧಕರು ಮುಖ್ಯ ಕಾರ್ಯನಿರ್ವಾಹಕರಿಗೆ ನೇಮಕಾತಿ ತಡೆ ಹಿಡಿಯುವಂತೆ ಆದೇಶ ಹೊರಡಿಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಈ ಬಗ್ಗೆ ಸಹಕಾರ ಸಂಘಗಳ ಜಿಲ್ಲಾ ಉಪ ನಿಬಂಧಕರು ಹಾಗೂ ಜಿಲ್ಲಾಧಿಕಾರಿಗಳು ರಾಯಚೂರು ಇವರಿಗೂ ಕೆಆರ್ಎಸ್ ಪಕ್ಷದಿಂದ ದೂರು ಸಲ್ಲಿಸಿದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ರಾಜಕೀಯ ಒತ್ತಡಕ್ಕೆ ಮಣಿದು ಎಲ್ಲ ಹಂತದ ಅಧಿಕಾರಿಗಳು ಈ ಅಕ್ರಮ ನೇಮಕಾತಿಯಲ್ಲಿ ಪಾಲ್ಗೊಂಡಿದ್ದಾರೆ ಎಂಬುದು ಅನುಮಾನಕ್ಕೆ ಗುರಿ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಂಘದಲ್ಲಿ ಕಾರ್ಯನಿರ್ವಹಿಸಲು ಸಿಬ್ಬಂದಿಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಸರ್ಕಾರದ ಯಾವುದೇ ನೀತಿ ನಿಯಮಗಳನ್ನು ಮತ್ತು ಕಾಯ್ದೆ ಕಾನೂನುಗಳನ್ನು ಪಾಲನೆ ಮಾಡದೆ ತರಾತುರಿಯಲ್ಲಿ ಕಾನೂನು ಬಾಹಿರವಾಗಿ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡಿದ್ದು, ನೇಮಕಾತಿಗೆ ಸಂಬಂಧಿಸಿದಂತೆ ವಿದ್ಯಾರ್ಹತೆ ಇಲ್ಲದ ಕಾರ್ಯದರ್ಶಿಯ ಸಂಬಂಧಿಗಳನ್ನು ನೇಮಿಸಿಕೊಂಡಿದ್ದು, ಯಾವುದೇ ಪತ್ರಿಕಾ ಪ್ರಕಟಣೆ ಮಾಡದೆ, ಪರೀಕ್ಷೆಗಳನ್ನು ಎದುರಿಸದೆ, ನಿಯಮಗಳನ್ನು ಗಾಳಿಗೆ ತೂರಿ ತಾತ್ಕಾಲಿಕವಾಗಿ ಸಿಬ್ಬಂದಿಗಳ ನೇಮಕವಾಗಿರೋದು ವಿಪರ್ಯಾಸ. ಈ ಅಕ್ರಮ ನೇಮಕಾತಿಗೆ ಸಂಬಂಧಪಟ್ಟಂತೆ ರಾಜಕೀಯ ಮತ್ತು ಅಧಿಕಾರಿಗಳ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದಿರುವ ಆಡಳಿತ ಮಂಡಳಿಯವರು ಸಾಲ್ಗುಂದ ಗ್ರಾಮದ ನೂರಾರು ಅರ್ಹ ವಿದ್ಯಾವಂತ ಯುವಕರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ವೇಳೆ ಸಿಬ್ಬಂದಿಗಳ ಅಕ್ರಮ ನೇಮಕಕ್ಕೆ ಹಲವಾರು ದಿನಗಳಿಂದ ಹೋರಾಟ ನಡೆಸಿದ ರಾಜಶೇಖರ್ ಗುಡಿ ಮಾತನಾಡಿ, ಅಕ್ರಮ ನೇಮಕಾತಿ ಪ್ರಕ್ರಿಯೆಯನ್ನು ತಡೆಹಿಡಿದು ಮರು ನೇಮಕಾತಿ ಪ್ರಕ್ರಿಯೆ ಆರಂಭಿಸಬೇಕು. ಅರ್ಹ ವಿದ್ಯಾವಂತರಿಗೆ ಈ ಸಿಬ್ಬಂದಿಯ ಹುದ್ದೆ ಸಿಗಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಶರಣಪ್ಪ ಬೇರ್ಗಿ, ಅಜೀದ್ ಕುನ್ನಟಗಿ, ಮಾರಪ್ಪ ಬೇರ್ಗಿ ಸೇರಿದಂತೆ ಇನ್ನೂ ಅನೇಕರು ಭಾಗವಹಿಸಿದ್ದರು. ತಾಲೂಕಾ ಎಆರ್ಗೆ ಮನವಿ ಕೊಟ್ಟಿದಾಗ ಮನವಿಗೆ ಒಂದು ಆದೇಶವನ್ನ ಸಿಇಒಗೆ ಮಾಡ್ತಾರೆ. ಎಆರ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಗೆ 3 ಜನ ಹೊಸ ಸಿಬ್ಬಂದಿಗಳನ್ನ ಸರ್ವ ನಿರ್ದೇಶಕರ ಉಪಸ್ಥಿತಿ ಮತ್ತು ಒಮ್ಮತದೊಂದಿಗೆ ನೇಮಕ ಮಾಡಿಕೊಂಡು ಸಹಕಾರ ಸಂಘಗಳ ನಿಯಮ 1960 ಪ್ರಕಾರ ಹಾಗೂ ಉಲ್ಲಂಘನೆ ಆಗಿರುತ್ತದೆ. ಹಾಗಾಗಿ ಇದರ ಬಗ್ಗೆ ಪರಿಶೀಲಿಸಿ
ಒಂದು ವೇಳೆ ಇದರಲ್ಲಿ ಅಕ್ರಮ ನೇಮಕಾತಿಯಾಗಿದ್ರೆ ಅವರನ್ನ ಆ ಒಂದು ನೇಮಕಾತಿಯನ್ನ ತಡೆ ಹಿಡಿದು ಅವರ ಹುದ್ದೆಯಿಂದ ಬಿಡುಗಡೆ ಮಾಡಿ ಅಂತೇಳಿ AR ಅವರು CEO ಅವರಿಗೆ ಒಂದು ಮನವಿಯನ್ನ ಮಾಡಿದ್ದಾರೆ ಅಥವಾ ಒಂದು ಆದೇಶವನ್ನು ಮಾಡಿದ್ದಾರೆ. ಆ ಆದೇಶಕ್ಕೆ ಕಿಂಚಿತ್ತೂ ಕೂಡ ಬೆಲೆ ಕೊಡದೇನೆ ಮೇಲಾಧಿಕಾರಿಗಳ ಆದೇಶವನ್ನ ಉಲ್ಲಂಘನೆ ಮಾಡಿ ಇನ್ನೂ ಆ 3 ಸಿಬ್ಬಂದಿಗಳು ಕೆಲಸದಲ್ಲಿ ನಿರತರಾಗಿರುವಂತಹ ಘಟನೆ ಸಿಂಧನೂರು ತಾಲೂಕಿನ ಸಾಲುಗುಂದದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ನಡೀತಾ ಇದೆ. ಅದ್ರ ಜೊತೆಗೆ ನಾವು AR ಕಳಿಸಿದೀವಿ, DR ಕಳಿಸಿದ್ವಿ. DR ಕಳಿಸಿ 15ರಿಂದ 20 ದಿನ ಆಯ್ತು. ಇನ್ನೂ ಇದುವರೆಗೆ ಆದ್ರೂ ಕೂಡ ಅದ್ರ ಮೇಲೆ ಈ ಒಂದು ಅಕ್ರಮ ನೇಮಕಾತಿಗೆ ಸಂಬಂಧಪಟ್ಟಂಗೆ ಕ್ರಮ ಕೈಗೊಳ್ಳುವಂತ ನಿರ್ಧಾರವನ್ನ ನಮ್ಮ ಜಿಲ್ಲಾಧಿಕಾರಿಗಳಾಗ್ಲಿ DR ಕೂಡ ಮಾಡದೇ ಇರುವಂತದ್ದು ವಿಪರ್ಯಾಸದ ಸಂಗತಿ. ಇದಕ್ಕೆ ನೋಡಿದಾಗ ನೀವು ಹೇಳ್ತಾ ಇದ್ರು ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಸಹಕಾರ ಬ್ಯಾಂಕ್ಗಳು ಏನು ಚುನಾವಣೆ ನಡೀತಲ್ಲ ಆ ಚುನಾವಣೆ ಸಂದರ್ಭದಲ್ಲಿ ನೇಮಕ ಆಗಿರೋದು. ತಾಲೂಕಿನ ವಿರುಪಾಪುರ, ಹೊಸಳ್ಳಿ, ಹೀಜೆ, ತಿಡಿಗೋಳ, ಗಾಂಧಿನಗರ ಗ್ರಾಮ ಪಂಚಾಯಿತಿಗಳಲ್ಲಿ CC ರಸ್ತೆ, ಚರಂಡಿ, ಮೆಟಲ್ ರೋಡ್, ಅಡುಗೆ ಕೋಣೆ, ಶಾಲಾ ಮೈದಾನಗಳ ಕಾಮಗಾರಿಯನ್ನು ವೀಕ್ಷಿಸಿ ಪರಿಶೀಲನೆ ಮಾಡಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಸಾಮಗ್ರಿ ಬಿಲ್ ಸೃಜನ ಮಾಡಿರುವ ಕಾಮಗಾರಿಯನ್ನು ಪರಿಶೀಲಿಸಿ ಬಾಕಿ ಉಳಿದ ಕಾಮಗಾರಿಗಳನ್ನು ಬಾಕಿ ಬಿಲ್ ಪಾವತಿಯ ಕುರಿತು ಅಧಿಕಾರಿಗಳು ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ಸೂಚಿಸಿದರು. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ತಾಂತ್ರಿಕ ಸಹಾಯಕ ಅಭಿಯಂತರರು, BFT, ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಮಸ್ಕಿಯ ವಾರ್ಡ್ ನಂಬರ್ 14ರಲ್ಲಿ ಅನೇಕ ವರ್ಷಗಳಿಂದ ವಾಸವಾಗಿದ್ದ ಲಕ್ಷ್ಮೀದೇವಿ ಬಸವರಾಜ್ 66 ಇವರು ಮಗಳು ಮೊಮ್ಮಗಳೊಂದಿಗೆ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸುತ್ತಿದ್ದರು. ಕೆಲವು ದಿನಗಳ ಹಿಂದೆ ಮಗಳು ಮರಣ ಹೊಂದಿದ ಕಾರಣ ಇವರ ಸ್ಥಿತಿಯನ್ನು ಕಂಡ ಮಸ್ಕಿ SDM ಶಿಕ್ಷಣ ಸಂಸ್ಥೆ ಹಾಗೂ ಇನ್ನಿತರ ಸಮಾಜ ಸೇವಕರ ಮಾಹಿತಿಯ ಮೇರೆಗೆ ಲಕ್ಷ್ಮೀದೇವಿಯನ್ನು ಕಾರುಣ್ಯಾಶ್ರಮಕ್ಕೆ ಕರೆತಂದು ಆಶ್ರಯ ನೀಡಲಾಯಿತು. ಈ ವೇಳೆ ಇವರ ಮೊಮ್ಮಗಳು ಗಂಗಮ್ಮಳ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿಯನ್ನು SDM ಶಿಕ್ಷಣ ಸಂಸ್ಥೆಯವರು ಕಾರುಣ್ಯಾಶ್ರಮದ ಸಮಕ್ಷಮದಲ್ಲಿ ವಹಿಸಿಕೊಂಡಿತು. ವಿದ್ಯಾರ್ಥಿನಿ ಗಂಗಮ್ಮಳಿಗೆ ಕಾರುಣ್ಯಾಶ್ರಮದ ಆಡಳಿತ ಸಿಬ್ಬಂದಿ ಕೂಡ ಈ ಕ್ಷಣದ ಪರಿಕರಗಳನ್ನು ತೆಗೆದುಕೊಳ್ಳಲು ಧನ ಸಹಾಯವನ್ನು ಮಾಡಿದರು. ಕಾರುಣ್ಯಾಶ್ರಮದ ಕಾರ್ಯಾಧ್ಯಕ್ಷ ಚನ್ನಬಸಯ್ಯ ಸ್ವಾಮಿ ಹಿರೇಮಠ ಮಾತನಾಡಿ, ನೆಲೆ ಇಲ್ಲದ ಜೀವಿಗಳಿಗೆ ನೆಲೆ ಕಲ್ಪಿಸುವುದೇ ಕಾರುಣ್ಯಾಶ್ರಮದ ಕರ್ತವ್ಯ. ಸಮಾಜದ ದೃಷ್ಟಿಯಲ್ಲಿ ಆಶ್ರಮವಾಗಿ ಕಾಣುತ್ತಿದೆ. ಅಲ್ಲಿರುವ ಎಲ್ಲ ಜೀವಿಗಳ ಮಧ್ಯೆ ದೊಡ್ಡ ಕುಟುಂಬದಲ್ಲಿ ನಾವು ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ ಎನ್ನುವ ಆತ್ಮತೃಪ್ತಿ ಸಿಬ್ಬಂದಿಗಿದೆ. ಕರುನಾಡಿನ ಕರುಣೆಯ ಕುಟುಂಬವಾಗಿ ನೆಲೆ ಇಲ್ಲದ ನೊಂದ ಜೀವಿಗಳಿಗೆ ಸೇವೆಗೈಯುವುದು ಭಗವಂತನ ಪ್ರೇರಣೆ ಎಂದು ನಮ್ಮ ಅಭಿಪ್ರಾಯ. ಈ ಸೇವೆಗೆ ದಾನಿಗಳೇ ದೇವರಾಗಿದ್ದಾರೆ. ಸದಾ ದಾನಿಗಳ ಶ್ರೀರಕ್ಷೆ ಕಾರುಣ್ಯಾಶ್ರಮದ ಮೇಲಿದೆ. ಸರ್ಕಾರದ ಯಾವುದೇ ಅನುದಾನವಿಲ್ಲದೆ ನಿರಂತರ ದಾನಿಗಳ ಸಹಾಯ ಸಹಕಾರದಿಂದ ಸಾಗುತ್ತಿರುವ ಕಾರುಣ್ಯಾಶ್ರಮಕ್ಕೆ ತಾವೆಲ್ಲರೂ ಕೂಡ ತಮ್ಮ ಕೈಯಿಂದಾದಂತಹ ಸಹಾಯ ಮಾಡಿ ಎಂದು ನಾಡಿನ ಜನರಲ್ಲಿ ಮನವಿ ಮಾಡಿ, ಈ ತಾಯಿಯು ಮಲಗಿದ್ದ ಜಾಗದಲ್ಲಿ ತನ್ನೆಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡಿಕೊಡುತ್ತಾಳೆ ಎನ್ನುವ ಮಾಹಿತಿ ನಮಗೆ ದೊರೆತಾಗ ಇಂತಹವರ ಸೇವೆ ಮದರ್ ತೆರೇಸಾ ಅವರ ಸ್ಫೂರ್ತಿಯಿಂದ ನಮ್ಮ ಕಾರುಣ್ಯಾಶ್ರಮದಲ್ಲಿ ಜರುಗುತ್ತಿದೆ ಎಂದರು. ಈ ಸಮಯದಲ್ಲಿ ಚನ್ನಬಸವ ಪ್ರಾಚಾರ್ಯರು, SDM ಶಿಕ್ಷಣ ಸಂಸ್ಥೆ ಮಸ್ಕಿ, ಶಿಕ್ಷಕರಾದ ಇಂದಿರಾ B. ಪಾಟೀಲ್, ಚೇತನ ಗದ್ದಿ, ಆನಂದ್, ಮಲ್ಲಿಕಾರ್ಜುನ ಹೂವಿನಬಾವಿ, ಅಭಿಷೇಕ್, ಪ್ರಭು ಜಡಿ ಹಿರೇ ಓತ್ಗೇರಿ, ಮೊಮ್ಮಗಳಾದ ಗಂಗಮ್ಮ ಸೇರಿದಂತೆ ಆಶ್ರಮದ ಸಿಬ್ಬಂದಿಗಳಾದ ಸಿದ್ದಯ್ಯ ಸ್ವಾಮಿ, ವೀರೇಶ್ ಮತ್ತು ಮಸ್ಕಿಯ ಹಲವಾರು ಗುರು ಹಿರಿಯರು ಉಪಸ್ಥಿತರಿದ್ದರು. ಮಸ್ಕಿ ಪಟ್ಟಣದಲ್ಲಿ ಸುಮಾರು ವರ್ಷಗಳಿಂದ ವಾಸವಾಗಿರುವಂಥ ಹಿರಿಯರು ಲಕ್ಷ್ಮೀದೇವಿ ಗಂಡ ಬಸವರಾಜ್, ಸುಮಾರು 66 ವರ್ಷದ ಈ ಅಜ್ಜಿ ಅವರ ಎಲ್ಲ ಕುಟುಂಬದಿಂದ ವಿಮುಕ್ತಿ ಹೊಂದಿ ಇವತ್ತು ಅವರಿಗೆ ಮೊಮ್ಮಗಳು ಸಹಿತ ಇದ್ದಾಳೆ. ಆ ಮೊಮ್ಮಗಳ ಒಂದು ಶಿಕ್ಷಣದ ಜವಾಬ್ದಾರಿಯನ್ನು ಈ ಮಸ್ಕಿ ಪಟ್ಟಣದ ಧರ್ಮಸ್ಥಳ SDM ಶಿಕ್ಷಣ ಸಂಸ್ಥೆ ವಹಿಸಿಕೊಂಡಿದೆ. ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ಯಾಕಂದರೆ ಇಂಥ ನೆರೆಯಿಲ್ಲದ ಜೀವಿಗಳಿಗೆ ನಿಜವಾದ ಶಿಕ್ಷಣದ ಅವಶ್ಯಕತೆ ಇರುವಂಥ ಒಂದು ವಿದ್ಯಾರ್ಥಿಗಳಿಗೆ, ಇಂಥ ಒಂದು ಯಾವುದೇ ಆಸರೆ ಇಲ್ಲದಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡೋದಿದ್ದಲ್ಲ, ನಿಜವಾದ ಶಿಕ್ಷಣ ಅಂತಂದರೆ ನಮ್ಮ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆ ಅಂತೇಳಿ ಸಂಸ್ಥೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಇವತ್ತು ಆ ತಾಯಿ ಓಡಾಡುವಂಥ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಆದರೆ ಆ ಭಗವಂತನ ವಿಧಿಯಾಟದಲ್ಲಿ ಹಣೆಯವರೆಗೆ ಹೊಣೆಯಾಗಿ ಅನ್ನುವ ರೀತಿಯಲ್ಲಿ ಇವತ್ತು ಆ ತಾಯಿ ನಮ್ಮ ಕಾರುಣ್ಯ ಕುಟುಂಬಕ್ಕೆ ಆಗಮಿಸಿದ್ದಾಳೆ. ಇವತ್ತು ಕಾರುಣ್ಯ ಕುಟುಂಬದ ಕೂಸಾಗಿ ನಮ್ಮ ಕಾರುಣ್ಯ ಕುಟುಂಬದ ಎಲ್ಲ ಕಷ್ಟ ಸುಖಗಳಲ್ಲಿ ತಾಯಿ ನಮ್ಮ ಜೊತೆ ಇರ್ತಾಳೆ ಎನ್ನುವ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಹೀಗೆ ಯಾವುದೇ ಜವಾಬ್ದಾರಿ ಇದ್ರೂ ಸಹಿತ ನಾವು ಪ್ರಾಮಾಣಿಕವಾಗಿ ಆ ಮಲ್ಲಿಕಾರ್ಜುನನ ಒಂದು ಸಾಕ್ಷಿಯಾಗಿ ಈ ತಾಯಿಯನ್ನು ಇವತ್ತು ನಮ್ಮ ಅಜ್ಜಿ, ನಮ್ಮ ತಾಯಿ, ನಮ್ಮ ಒಂದು ಕೂಸು ಸೇರಿ ಸಂದರ್ಭದಲ್ಲಿ ನಾವು ಒಪ್ಪಿಕೊಳ್ತಾ ಈಕೆಗೆ ನಮ್ಮ ಕೈಯಿಂದ ಆದಂಥ ಒಂದು ಸೇವೆ ಅಲ್ಲ, ಇದು ಕರ್ತವ್ಯ ಎನ್ನುವ ರೀತಿಗೆ ನಿರ್ವಹಿಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ
ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಲಾರ್ ವಿದ್ಯುತ್ ಉತ್ಪಾದಿಸುವ ಅವಕಾಶ ರೈತರಿಗೆ ಕೊಡಿ, ಮುಖ್ಯಮಂತ್ರಿಗಳಿಗೆ ಅಮೀನ್ ಪಾಷಾದಿದ್ದಿಗೆ ಮನವಿ. 3 ಜನ ಸಿಬ್ಬಂದಿ ಅಕ್ರಮ ನೇಮಕ, ಸಿಇಒ ಶಾಮೀಲು, ಅಮಾನತಿಗೆ ಕೆಆರ್ಎಸ್ ಪಕ್ಷ ಒತ್ತಾಯ. ನರೇಗಾ ಕಾಮಗಾರಿ ಪರಿಶೀಲನೆ ಮಾಡಿದ ಇಒ ಚಂದ್ರಶೇಖರ್. ನೆಲೆ ಇಲ್ಲದ ಲಕ್ಷ್ಮೀದೇವಿಗೆ ನೆಲೆ ಕಲ್ಪಿಸಿದ ಕಾರುಣ್ಯಾಶ್ರಮ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.